ಏನು ನಮ್ಮ ದೇಶದಲ್ಲಿ ಇಷ್ಟೊಂದು ಹೋರಾಟಗಳು ಒಟ್ಟಿಗೆ ನಡೀತಾ ಇದೆಯಾ? ದೇಶದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಯಾವುದೇ ಮೀಡಿಯಾಗಳು ಇದನ್ನ ತೋರಿಸ್ತಾ ಇಲ್ಲ ಅಂಡ್ ಗವರ್ಮೆಂಟ್ ಕೂಡ ಏನು ಆಗೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದೆ. ನಂಬರ್ 5, ಮಹಾರಾಷ್ಟ್ರದ ನಾಸಿಕ್ ನ TCS ಕಂಪನಿಯಲ್ಲಿ ನಡೆದಂತಹ ಸೆಕ್ಷುವಲ್ ಹರಾಸ್ಮೆಂಟ್ ಅಂಡ್ ರಿಲಿಜಿಯಸ್ ಕನ್ವರ್ಷನ್ ವಿರುದ್ಧ ಮಹಾರಾಷ್ಟ್ರದಾದ್ಯಂತ ಉಗ್ರ ಹೋರಾಟ ನಡೀತಾ ಇದೆ. ನಂಬರ್ 4, ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕಾರ್ಮಿಕರಿಗೆ ಅತಿ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ ಅಂಡ್ ತುಂಬಾ ಕೆಟ್ಟ ವರ್ಕಿಂಗ್ ಕಂಡೀಷನ್ಸ್ ಇದೆ ಅಂದ್ಬಿಟ್ಟು ಅಲ್ಲಿರೋ ಕಾರ್ಮಿಕ ಸಂಘಟನೆ ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ. ನಂಬರ್ 3, ಮಣಿಪುರದ ಮೇಟಿ ಕುಕಿ ಕಾನ್ಫ್ಲಿಕ್ಟ್ ವಿಚಾರವಾಗಿ ಮಲಗಿರೋ ಇಬ್ಬರು ಮಕ್ಕಳ ಮೇಲೆ ಬಾಂಬ್ ದಾಳಿಯಾಗಿದೆ. ಇದರಿಂದ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಈ ವಿಷಯ ಇಟ್ಕೊಂಡು ಇಡೀ ಮಣಿಪುರ ಹತ್ತಿ ಉರಿತಾ ಇದೆ. ನಂಬರ್ 2, ಮಧ್ಯಪ್ರದೇಶದ ಬುಂದೇಲ್ ಖಂಡದಲ್ಲಿ ಒಂದು ರಿವರ್ ಪ್ರಾಜೆಕ್ಟ್ ನಡೀತಾ ಇದೆ. ಈ ಪ್ರಾಜೆಕ್ಟ್ ನ ವಿರುದ್ಧವಾಗಿ ಅಲ್ಲಿರೋ ಟ್ರೈಬ್ ಜನಾಂಗ ಚಿತೆಗಳ ಮೇಲೆ ಮಲಗೋ ಮೂಲಕ ಹೋರಾಟ ವ್ಯಕ್ತಪಡಿಸ್ತಾ ಇದ್ದಾರೆ. ನಂಬರ್ 1, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕುಂಭದ ವಿಚಾರವಾಗಿ 100 ವರ್ಷಕ್ಕಿಂತ ಹಳೆ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಅಲ್ಲಿರೋ ಪರಿಸರವಾದಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ನಮ್ಗೆ ಎಷ್ಟೋ ಜನಕ್ಕೆ ಈ ವಿಚಾರಗಳು ಗೊತ್ತಿಲ್ಲ ಅಂಡ್ ಇದನ್ನ ಯಾವುದೇ ಮೀಡಿಯಾಗಳು ಕೂಡ ತೋರಿಸ್ತಾ ಇಲ್ಲ. ಕಾಮನ್ ಪೀಪಲ್ ಗಳ ಪ್ರಶ್ನೆಗಳನ್ನ ಕೇಳದೇ ಇರೋ ಮೀಡಿಯಾ ಸಮಾಜಕ್ಕೆ ಬೇಕಾ? ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂಡ್ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.